ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಸ್, ಇದು ಬಂದು ವರಮಹಾಲಕ್ಷ್ಮಿ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಬಯಸ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನಿಯರ್ ಟು 1000 ಸಬ್ಸ್ಕ್ರೈಬರ್ಸ್ ಹತ್ರ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಇಲ್ಲಿ ನಾವು ಡೆಕೋರೇಷನ್ಸ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ನಾವು ಡೆಕೋರೇಷನ್ ಅಂದ್ಕೊಂಡಿದ್ದೆ ಒಂದು ಬ್ಯಾಕ್ ಡ್ರಾಪಲ್ಲಿ, ಬಟ್ ಆಗಿದೆ ಇನ್ನೊಂದು. ನಾವು ಈ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀವಿ. ತುಂಬಾ ಬೇಗ ಕ್ವಿಕ್ಕಾಗಿ ಡ್ರೈ ಆಗುತ್ತೆ, ಹಾಗಾಗಿ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಅಕಿರಾ ಸಹ ನಾನು ಸ್ಪ್ರೇ ಮಾಡಬೇಕು ಅಂತ ಹೇಳ್ತಿದ್ದಾಳೆ, ಹಾಗಾಗಿ ಅಕಿರಾಗೆಲ್ಲೂ ಸ್ಪ್ರೇ ಮಾಡಿಸ್ತೀವಿ. ಸ್ವಲ್ಪ ಅಷ್ಟೇ, ಅದು ಕೆಮಿಕಲ್ ತುಂಬಾ ಹೊಗೆ ಬರುತ್ತೆ, ಹಾಗಾಗಿ ಕೊಡಲಿಲ್ಲ ಅಕಿರಾ ಕೈಯಲ್ಲೆಲ್ಲ. ನಾವು ಅಂದ್ಕೊಂಡಿದ್ದು ಬ್ಯಾಕ್ ಡ್ರಾಪ್ ಬಂದು ಬಳೆ ಎಲ್ಲ ಹಾಕಿ ಫ್ಲವರ್ಸ್ ಎಲ್ಲ ಹ್ಯಾಂಗಿಂಗ್ ಎಲ್ಲ ಬಿಟ್ಟು ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಅಂತ ಅಂದ್ಕೊಂಡ್ರಿ. ಬಟ್ ಸಿಕ್ಕಾಪಟ್ಟೆ ಟೈಮ್ ಹಿಡಿತು ಈ ಬ್ಯಾಕ್ ಡ್ರಾಪ್ಗೆ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ರಾತ್ರಿವರೆಗೂ ಆಯಿತು. ಬಟ್ ನಾವು ಅಂದ್ಕೊಂಡಿದ್ದಾಗಲಿಲ್ಲ, ಬೇರೆದೇ ಬ್ಯಾಕ್ ಡ್ರಾಪ್ ರೆಡಿ ಆಯಿತು. ಸೊ ಅದನ್ನು ನೀವು ನೋಡಿರ್ತೀರ ಆಲ್ರೆಡಿ. ಇನ್ಸ್ಟಾದಲ್ಲಿ ಯಾರಾದರೂ ನನ್ನ ಫಾಲೋ ಮಾಡಿದರೆ ಆ್ಯಂಡ್ ಶಾರ್ಟ್ ವಿಡಿಯೋದಲ್ಲೆಲ್ಲ ನಾನು ಹಾಕಿದ್ದೀನಿ ಆಲ್ರೆಡಿ ಬ್ಯಾಕ್ ಡ್ರಾಪು ಲಕ್ಷ್ಮಿ ಕೂರಿಸಿರೋದೆಲ್ಲ. ಸೊ ಫೈನಲ್ ಔಟ್ಕಮ್ ಹೀಗೆ ಬಂತು. ಹೇಗೆ ಕಾಣಿಸ್ತಾ ಇದೆ ಬ್ಯಾಕ್ ಡ್ರಾಪ್. ಸೊ ಸಿಂಪಲ್ಲಾಗಿ ನಾವು ತುಂಬಾ ಇಷ್ಟಪಟ್ಟು ಮಾಡಿರೋ ಬ್ಯಾಕ್ ಡ್ರಾಪ್ ಇದು. ಆ್ಯಂಡ್ ಕಂಪ್ಲೀಟ್ ಸ್ಯಾರಿ ನಾನು ತೋರಿಸ್ತೀನಿ ಅಂತ ಹೇಳಿದೆ. ತುಂಬಾ ಪ್ರಿಟ್ಟಿಯಾಗಿದೆ. ಬಂದವರೆಲ್ಲ ಹೇಳಿದ್ರು ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತ. ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು. ಪಿಸ್ತಾ ಗ್ರೀನ್ಗೆ ಕಾಪರ್ ಬಾರ್ಡರ್, ಕಾಪರ್ ಜರಿ ಇದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಫೋರ್ಡಬಲ್ ಪ್ರೈಸ್ಗೆ ಸಿಕ್ತು. ಆ್ಯಂಡ್ ಪಲ್ಲು ಸಹ ಸೆರಗು ಸಹ ಫುಲ್ ಕಾಪರಲ್ಲೇ ಇದೆ. ಆ್ಯಂಡ್ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ಇತ್ತು. ಸೊ ತುಂಬಾ ಚೆನ್ನಾಗಿತ್ತು ಸ್ಯಾರಿ ಮಾತ್ರ. ನಾನು ಅಲ್ಲಿ ಅವ್ರು ಹಿಡಿದಿರ್ಬೇಕಾದ್ರೆ ನೋಡಿದಷ್ಟೇ, ಅದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಸ್ಯಾರಿ ಡ್ರೇಪಿಂಗ್ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ, ಒಬ್ಬಳೇ ವೀಡಿಯೋ ಎಲ್ಲ ಶೂಟ್ ಮಾಡಬೇಕಾಗಿತ್ತು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಅಕಿರಾ ಬೇರೆ ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ಲು. ಸೊ ಹೇಗಿದೆ ಸ್ಯಾರಿ? ನನಗಂತೂ ತುಂಬ ಇಷ್ಟ ಆಯಿತು. ಕಾಪರ್ ಜರಿ ತುಂಬ ಚೆನ್ನಾಗಿ ಪಿಸ್ತಾ ಗ್ರೀನ್ಗೆ ಮ್ಯಾಚ್ ಆಗ್ತಾಯಿತ್ತು. ಆ್ಯಂಡ್ ಕಳಶ ಒಳಗಡೆ ಏನೇನು ಹಾಕ್ತೀನಿ, ಏನೇನು ಇಡ್ತೀನಿ ಅಂತ ಸ್ವಲ್ಪ ಐಟಮ್ಸ್ ಮಾತ್ರ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಕವಡೆ, 7 ಕವಡೆ, ಕಮಲದ ಬೀಜ ಎಲ್ಲ ಹಾಕ್ತಾಯಿದ್ದೀನಿ. ಆ್ಯಂಡ್ ಕಲ್ ಸಕ್ಕರೆ, ಗೋಡಂಬಿ, ಏಲಕ್ಕಿ, ಲವಂಗ ಎಲ್ಲ ಹಾಕಿ ಕೂರಿಸಿದೆ. ಆ್ಯಂಡ್ ಸೊ ಬನ್ನಿ ನಮ್ಮನೆ ಮುದ್ದು ಮಹಾಲಕ್ಷ್ಮಿನ ನೋಡ್ಕೊಂಡು ಬರೋರಂತೆ. ಸೊ ಈ ವರ್ಷವೇ ನಾನು ಬೇಗನೆ ಬೆಳಗಿನ ಜಾವನೇ ಪೂಜೆ ಎಲ್ಲ ಮುಗಿಸಿ ತುಂಬಾ ಮನ್ಸಿಗೆ ತೃಪ್ತಿ ಆಯಿತು. ವರ್ಷ ನಾನು ಪೂಜೆ ಮಾಡಬೇಕಾದ್ರೆ ಸಂತೋಷ್ ಆಫೀಸ್ಗೆ ಹೋಗ್ಬಿಡ್ತಾಯಿದ್ರು. ಈ ವರ್ಷ ಪೂಜೆ ಮುಗಿಸ್ಕೊಂಡು ಹೋದ್ರು, ಅದೊಂದು ಖುಷಿ ಆಯಿತು ನನಗೆ. ಸೊ ನಮ್ಮನೆ ಮುದ್ದು ಮಹಾಲಕ್ಷ್ಮಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಸೀರೆಯಲ್ಲಂತೂ ನನಗೆ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಬಯಸ್ತೀನಿ. ಸೊ ನಾನು ಅಂದ್ಕೊಂಡೆ ಈ ವಿಡಿಯೋದಲ್ಲೇ ಗೆಟ್ ರೆಡಿ ವಿಡಿಯೋ ಸಹ ಶೇರ್ ಮಾಡೋಣ ಅಂತ, ಬಟ್ ಖಂಡಿತವಾಗ್ಲೂ ಆಗಲಿಲ್ಲ. 2 ವರ್ಷ ಮಗುನಿಟ್ಕೊಂಡು ಅದು ತುಂಬಾ ಕಷ್ಟ ಅನ್ನಿಸ್ತಿದೆ ನನಗಂತೂ. ಹಬ್ಬ ಎಲ್ಲ ಒಬ್ಬಳೇ ಮಾಡಬೇಕಾಗಿತ್ತು. ಸಂತೋಷ ಸಹ ಆಫೀಸ್ಗೆ ಹೋಗ್ಬಿಟ್ರು, ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು. ಸೊ ನನ್ನ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಗೆಟ್ ರೆಡಿ ವ್ಲಾಗ್ ಸಹ ಮಾಡ್ತೀನಿ, ಗ್ರೂಮಿಂಗ್ ವ್ಲಾಗ್ಸ್. ಸೊ ಹೋಪ್ ನಿಮ್ಮೆಲ್ಲರಿಗೂ ಆ ವ್ಲಾಗ್ ಸಹ ಇಷ್ಟ ಆಗುತ್ತೆ ಅಂತ ಬಯಸ್ತೀನಿ. ಸೊ ನಾನಿಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಸೊ ನಾನು ಯಾವತ್ತೂ ಲಕ್ಷ್ಮಿ ಅಷ್ಟೋತ್ತರ ಪೂಜೆ ಮಾಡಬೇಕಾದ್ರೆ ನನ್ನ ಹತ್ರ ಒಂದು ಲಕ್ಷ್ಮಿದು ಬೆಳ್ಳಿ ವಿಗ್ರಹ ಇದೆ, ಅದಕ್ಕೆ ನಾನು ಪೂಜೆ ಮಾಡ್ಕೊಳ್ಳೋದು. ಕುಂಕುಮಾರ್ಚನೆ ಎಲ್ಲ ಮಾಡಿ ಪೂಜೆ ಮುಗಿಸ್ತೀನಿ. ಸೊ ಇಲ್ಲಿ ನೋಡಿ, ಅಪ್ಪ ಮಗಳು ಪೂಜೆಯಲ್ಲಿ ಕಂಪ್ಲೀಟಾಗಿ ಮುಳುಗೋಗ್ಬಿಟ್ಟಿದ್ದಾರೆ. ಆ್ಯಂಡ್ ಈ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಮ್ಮದು ಒಂದು ಶಾರ್ಟ್ ಕ್ಲಿಪ್ಪಿಂಗ್ ಬಂದು ಅಕಿರಾ ವಿಡಿಯೋ ಶೂಟ್ ಮಾಡಿರೋದು. ತುಂಬಾ ಖುಷಿ ಆಯಿತು. ಇಲ್ಲಿ ನೋಡಿ, ಅಕಿರಾ ಅಕ್ಷತೆ ಎಲ್ಲ ಆಗ್ತಿದ್ದಾಳೆ, ಬಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಯಿತು. ಸಂತೋಷ್ ಸರಿಯಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ನಾನು ಈ ವ್ಲಾಗಲ್ಲಿ ತುಂಬಾ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ತುಂಬಾ ಮ್ಯೂಸಿಕ್ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ಇಲ್ಲಿ ನೋಡಿ ಅಕಿರಾಗೆ ಏನಾಯಿತು ಅಂತ ಗೊತ್ತಿಲ್ಲ. ಅಕ್ಷತೆ ತಗೊಂಡು ಬಂದು ನನಗೂ ಸಂತೋಷ್ಗೆ ಇಬ್ಬರಿಗೂ ಆಶೀರ್ವಾದ ಮಾಡ್ತಿದ್ಲು. ಎಷ್ಟು ಖುಷಿ. ಅವಳು ಏನೇನೋ ಕಲಿತಿದ್ದಾಳೆ, ನೋಡಿದ ತಕ್ಷಣ ಎಲ್ಲ ವಿಷಯ ತಿಳ್ಕೊಳ್ತಾಳೆ. ಇದೇ ವಿಡಿಯೋ ಅಕಿರಾ ಶೂಟ್ ಮಾಡಿದ್ದು. ನಮಗಂತೂ ಅನ್ಎಕ್ಸ್ಪೆಕ್ಟೆಡ್ ಇದು. ತುಂಬಾ ಚೆನ್ನಾಗಿ ಶೂಟ್ ಮಾಡಿಕೊಟ್ಲು ವಿಡಿಯೋನ. ಇನ್ನೂ 2 ವರ್ಷನೂ ತುಂಬಲಿಲ್ಲ. 2 ವರ್ಷಕ್ಕೆ ಇಷ್ಟೊಂದೆಲ್ಲ ನಮಗೇನೆ ಸ್ವಲ್ಪ
ಖುಷಿ ಆಗ್ತದೆ, ಜಾಸ್ತಿ ಅನ್ನಿಸ್ತಿದೆ. ಸೊ ಸಂಜೆ ಪೂಜೆ ಎಲ್ಲ ಮುಗೀತು, ಎಲ್ಲರನ್ನೂ ಅರ್ಶಿನ ಕುಂಕುಮಕ್ಕೆ ಸಹ ಕರೆದಿದೆ. ಎಲ್ಲರೂ ಬಂದು ಅರ್ಶಿನ ಕುಂಕುಮ ತಗೊಂಡು ನನಗೆ ಆಶೀರ್ವಾದ ಮಾಡಿಬಿಟ್ಟೋದ್ರು. ತುಂಬಾ ಖುಷಿ ಆಯಿತು. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ. ಆ್ಯಂಡ್ ನಾನು ಇಲ್ಲಿ ಸ್ವಲ್ಪ ರೀಲ್ಸ್ಗಂತ ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಕಾಣಿಸ್ತಿದೆ ನನ್ನ ಔಟ್ಫಿಟ್? ಇದು ಬಂದು ನಾನು ಜಾತ್ರೆಯಲ್ಲಿ ಹಾಕಬೇಕಾಗಿತ್ತು, ನಿಮ್ಮೆಲ್ಲರಿಗೂ ಹೇಳಿದ್ದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕಿದ್ದೀನಿ. ಆ್ಯಂಡ್ ಸಿಂಪಲ್ಲಾಗಿ ಊಟ ಮುಗಿಸಿ ಬೋಂಡ ಮಾಡಿದ್ದೆ, ಕೋಸಂಬರಿ, ಬೀನ್ಸ್ ಪಲ್ಯ, ಸಾಂಬಾರ್, ರೈಸ್, ಮೊಸರನ್ನ, ಹಾಗೆ ಪಾಯಸ ಮಾಡಿದ್ದೆ. ಊಟ ಎಲ್ಲ ಮುಗಿಸೋಷ್ಟರಲ್ಲಿ ನಂದು ಆಯಿತು 10 ಗಂಟೆ. ಸೊ ಊಟ ಎಲ್ಲ ಮುಗಿಸಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಬಯಸ್ತೀನಿ. ಸೊ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಿದೆಯಲ್ಲ, ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.